ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನ ಖಂಡಿಸಿ ಇಂದು ಕಾರವಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲಿ ರಸ್ತೆ, ವಿದ್ಯುತ್, ಆರೋಗ್ಯ ಹಾಗೂ ಸಾರಿಗೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ನಗರದ ಮಿತ್ರ ಸಮಾಜ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಾಜ್ಯ ಹೆದ್ದಾರಿ, ಲೋಕೋಪಯೋಗಿ ಇಲಾಖೆ ಹಾಗೂ ಗ್ರಾಮೀಣ ರಸ್ತೆಗಳು ಹೊಂಡಗಳಿಂದ ತುಂಬಿದ್ದು ವಾಹನ ಸಂಚಾರ ದುರಸ್ತವಾಗಿದೆ. ರಸ್ತೆ ಹದಗೆಟ್ಟಿರುವುದರಿಂದ ಬಸ್ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ. ಸೋರುವ ಬಸ್ಗಳು ಮತ್ತು ಹದಗೆಟ್ಟ ರಸ್ತೆಗಳ ನಡುವೆ ಉಚಿತ ಪ್ರಯಾಣದ ಗ್ಯಾರಂಟಿ ನೀಡಿರುವುದರಿಂದ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ ಎಂದು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಪ್ರಶ್ನಿಸಿದ್ರು. ನಮಗೆ ಬಂದೊದಗಿದೆ ಕಾರಣ ಎಲ್ಲರಿಗೂ ಗೊತ್ತಿದೆ. ಸಾರ್ವಜನಿಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ. ಬಹಳ ಬೇಜಾರದಿಂದ ಎಲ್ಲ ಜನರು ಹೇಳ್ತಾ ಇರುವುದು ಒಂದೇ, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಜನರ ರಕ್ತವನ್ನ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬೇಗ ಹೋದ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಜನರು ಹೇಳ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ಅವರು ಹೇಳ್ತಾ ಇರುವುದಲ್ಲ. ಇಲ್ಲಿಯ ಸಾರ್ವಜನಿಕವಾಗಿ ನಾವು ಓಡಾಡುವಂತ ಸ್ಥಳದಲ್ಲಿ ದೇವಸ್ಥಾನದಿಂದ ಹಿಡಿದು ಹಾಸ್ಪಿಟ್ಲ್ ಹಿಡಿದು ರಸ್ತೆಗಳಲ್ಲಿ, ಶಾಲೆಗಳಲ್ಲಿ ಎಲ್ಲ ಜನರು, ಚಿಕ್ಕ ಮಕ್ಕಳು ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ತರದಲ್ಲಿ ಇವತ್ತು ಬಸ್ಸುಗಳು ಸಾರ್ವಜನಿಕವಾಗಿ ಓಡಾಡುವಂತಹ ಸ್ಥಳದಲ್ಲಿ ಓಡಾಡಬೇಕಂದ್ರೂ ಕೂಡ ಬಸ್ಸಿಗೆ ಕಾಯುವಂತ 12 ಗಂಟೆ ಕಾಯುವಂತ ಪರಿಸ್ಥಿತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಬಂದ್ಬಿಟ್ಟಿದೆ. ಬಂಧುಗಳೇ, ಇವತ್ತು ಕಾಲೇಜಿನ ಮಕ್ಕಳು ಹೋಗ್ಲಿಕ್ಕೆ ಸರಿಯಾದ ಬಸ್ಗಳಿಲ್ಲ, ಸರಿಯಾದ ಟೈಮಿಗೆ ಎಕ್ಸಾಮಿಗೆ ಮುಟ್ತಾ ಇಲ್ಲ, ಸರಿಯಾದ ಟೈಮಿಗೆ ಅವರು ಬೇಕಾಗಿರುವಂತ ಸಿಲೆಬಸ್ ಕಲಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಶಾಲೆಯಲ್ಲಿ ಹೋದ್ರೆ ಅಲ್ಲಿ ಶಿಕ್ಷಕರ ಒಂದು ಗೋಳು, ಯಾಕಂದ್ರೆ ಸರಿಯಾಗಿ ಟೈಮಿಗೆ ಮಕ್ಕಳು ಶಾಲೆಗೆ ಬರುತ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಬಸ್ಸುಗಳು ಫ್ರೀ ಆಗಿ ಕೊಟ್ಟಿದ್ರೆ ಏನೂ ಬೇಜಾರಿಲ್ಲ. ಫ್ರೀಯಾಗಿ ಕೊಡಿ ಸ್ವಾಮಿ, ನೀವು ಬಹಳಷ್ಟು ಫ್ರೀಯಾಗಿ. ಯಾರನ್ನ ಕೇಳ್ತಾ ಇದ್ದೀರಾ? ಯಾರ್ದನ್ನ ತೆಗಿತಾ ಇದ್ದೀರಾ? ಎಲ್ಲಿಂದ ತೆಗಿತಾ ಇದ್ದಾರೆ ಅಂತ ಒಂದು ತೋರಿಸಿ ಅಲ್ಲ. ನಿಮ್ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಜನರು ಲೂಟಿ ಮಾಡಿ ಹಣ ಕಳೀತಾ ಇದ್ದೀರಾ? ಭ್ರಷ್ಟಾಚಾರ ಮಾಡಿ ಹಣ ತೆಗಿತಾ ಇದ್ದೀರಾ? ಎಲ್ಲ ಇಲಾಖೆಯಿಂದ ಹಣ ತೆಗೆದು ಇವತ್ತು ಸಾರ್ವಜನಿಕವಾಗಿ ಜನರಿಗೆ ಇವತ್ತೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಂತ ಬಡಾಯಿ ಕೊಚ್ಕೊಳ್ತಾ ಇದ್ದೀರಿ. ಇವತ್ತು ಲೈನ್ ಮ್ಯಾನ್ಗಳನ್ನ ಗೃಹ ಜ್ಯೋತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಲೈನ್ ಮ್ಯಾನ್ಗಳು ಇವತ್ತು ಮಳೆಗಾಲ ಯಾರಿಗೂ ಸಿಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು? ನಿಜವಾಗ್ಲೂ ಇವತ್ತು ಹೇಳ್ಬೇಕಂದ್ರೆ ಬಹಳಷ್ಟು ಕಡೆಗೆ ಇವತ್ತು ನೀರು ತುಂಬಿಕೊಂಡು ಮಳೆನೂ ಕೂಡ ಇಲ್ಲ ಆಯ್ತು ನೋಡಿ. ದೇವರು ಕೂಡ ಈ ಸರ್ಕಾರದಿಂದ ಬೇಸತ್ತು ಇವತ್ತು ಮಳೆ ಕೂಡ ಕಡಿಮೆ ಆಗ್ಬಿಟ್ಟಿದೆ. ಬೇರೆ ಕಡೆಗೆ ಈ ಮಳೆಗಾಲದಲ್ಲಿ ಮರಗಳು, ಇನ್ನಿತರ ಲೈನ್ಗಳು ಕಟ್ಟ ಹಾಕೊಂಡು ಬಿದ್ರೆ ಕೆಬಿ ಅವರಿಗೆ ಕರೆದ್ರೆ ಅಲ್ಲಿ ಯಾರು ಇಲ್ಲ ಫೋನ್ ತಗೊಳ್ಳಿಕ್ಕೆ. ಅವ್ರು ಎಲ್ಲಿ ಇದ್ದಾರೆ? ಅವರು ಗೃಹ ಜ್ಯೋತಿಯ ಒಂದು ಎಲ್ಲ ಬಾಂಬ್ ತುಂಬಿಕೊಳ್ಳಿಕ್ಕೆ ಯಾವ್ಯಾವ ದೇವಸ್ಥಾನದಲ್ಲೂ ಯಾವ್ಯಾವ ಸಭಾಭವನದಲ್ಲಿ ಅಲ್ಲಿಯ ಲೈನ್ ಮ್ಯಾನ್ಗಳು ಹೋಗ್ತಾ ಇದ್ದಾರೆ. ಇವತ್ತು ಬೇರೆ ಒಂದು ವಿಷಯ ಇಲ್ಲ. ಇವತ್ತು ಇಳಕಲ್ ರಸ್ತೆ ನೋಡಿ, ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹೊಂಡಗಳಿಂದ ಮುಚ್ಕೊಂಡಿದೆ. PWD ಇಲಾಖೆ ಏನ್ ಮಾಡ್ತಾ ಇದ್ದಾರೆ? CM ನವರು ಹೊಸದಾಗಿ ಬಂದ್ಮೇಲೆ ಒಂದು ಜನರಿಗೆ ಆಶ್ವಾಸನೆ ಏನಿತ್ತು, ಭರವಸೆ ಏನಿತ್ತು, ಹೊಸ CM ಬಂದ್ಮೇಲೆ ಎಲ್ಲ ಸರಿ ಹೋಗ್ತದೆ, ಹೊಸ CM ಬಂದ್ಮೇಲೆ ಈ ರಸ್ತೆಗಳನ್ನು ನೋಡ್ತಾರೆ, ಹೊಸ CM ಬಂದ್ಮೇಲೆ ನಮ್ಮ ಹಾಸ್ಪಿಟಲ್ಗಳನ್ನು ನೋಡ್ತಾರೆ, ಹೊಸ CM ಬಂದ್ಮೇಲೆ ಮಕ್ಕಳಿಗೆ ಬಸ್ ಇಲ್ಲ, ಬಸ್ಗಳನ್ನು ಸರಿ ಮಾಡೋದು ನೋಡ್ತಾರೆ ಅಂತ ಒಂದು ಆಸೆ ಇಟ್ಕೊಂಡಿದ್ರು. ಆದ್ರೆ ಆ ಆಸೆಯನ್ನು ಕೂಡ ನಿರಾಸಕ್ತಿಯಿಂದ ಅವರು ನಿರಾಕರಣೆ ಮಾಡಿ ಕೂಡಲೇ ಜಿಲ್ಲೆಯ ಮೂಲಭೂತ ಸೌಲಭ್ಯಗಳನ್ನು ಸುಧಾರಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತದ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಆಫ್ತಾಬ್ ಶೇಖ್, KMM ಕನ್ನಡ ನ್ಯೂಸ್, ಕಾರವಾರ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन
अमरकॉन कलेक्शन, खड़े बाजार, बेलगाम।